ಸಂತೋಷ ಎಂಬ 12 ವರ್ಷದ ಗದ್ದೆಯ ಹುಡುಗನು ನೀಲಿ ಆಕಾಶದಲ್ಲಿ ಹಾರುವ ವಿಮಾನಗಳನ್ನು ನೋಡಿ ಬೆರಗಾಗುತ್ತಾನೆ. ನಾನು ಒಂದು ದಿನ ಪೈಲಟ್ ಆಗಬೇಕು ಅಯ್ಯ ಎನ್ನುತ್ತಾನೆ. ಆದರೆ ಬಡತನದ ಕಾರಣ ಶಾಲೆ ಹೋಗಲಾರದೆ ಗದ್ದೆಯಲ್ಲಿ ಕೆಲಸ ಮಾಡುತ್ತಾನೆ. ಸಂತೋಷ ನಡುಹಳ್ಳಿಯಲ್ಲಿ ಬಿದ್ದ ಪ್ಲಾಸ್ಟಿಕ್ ಶೀಟ್, ರವಾನಾ ಟೀಪ್ ಮತ್ತು ಬ್ಯಾಂಬೂ ಲಟ್ಟಿಯಿಂದ ತನ್ನ ಮೊದಲ ಗ್ಲೈಡರ್ ತಯಾರಿಸುತ್ತಾನೆ. ಮಕ್ಕಳಿಂದ ಹಾಸ್ಯ, ದೊಡ್ಡವರಿಂದ ಗದರಿಕೆ, ಎಲ್ಲವನ್ನೂ ತಾಳುತ್ತಾ ಹಾರಿಸಲು ಯತ್ನಿಸುತ್ತಾನೆ. ಆದರೆ ಗಾಳಿಪಟ ತುಳಿದು ಹೋಗುತ್ತದೆ. ಸಂತೋಷ ಧೈರ್ಯ ಬಿಡುವುದಿಲ್ಲ. ತಂದೆ ಮದುಕೊಳ್ಳುವವನಾಗಿ, ಈ ದುರ್ಬೋಧ ಗಾಳಿಪಟವೋ, ಗದ್ದೆಯಲ್ಲಿ ಸಹಾಯ ಮಾಡು ಎಂದು ಗದರಿಸುತ್ತಾನೆ. ತಾಯಿ ಮೌನವಾಗಿ ನೋಡುವಳು. ಸಂತೋಷ ರಾತ್ರಿ ಹೊತ್ತಿಗೆ ತಿರುಗಿ ಪ್ಲಾಸ್ಟಿಕ್ ಶೀಟ್ ಹಿಡಿದು ಹಬ್ಬಿಸುತ್ತಾನೆ, ಆಕಾಶದ ಕಡೆ ನೋಡುತ್ತಾ. ಆಕೆ ತುಮುಲವಾಗಿ ಕಣ್ಣೀರು ಬಿಡುತ್ತಾಳೆ. ಒಂದು ದಿನ ಹಳ್ಳಿಗೆ ಹಳೆಯ ಸ್ಕೂಟರ್ನಲ್ಲಿ ವೃದ್ಧ ವ್ಯಕ್ತಿ ಬರುವನು, ಏರ್ ಫೋರ್ಸ್ನ ನಿವೃತ್ತ ಅಧಿಕಾರಿ. ಅವನು ಮಕ್ಕಳಿಗೆ ಉಚಿತ ಪಾಠ ಹೇಳುತ್ತಾ ಇರುತ್ತಾನೆ. ಸಂತೋಷ ಅವನ ಹತ್ತಿರ ಹೋಗಿ ತನ್ನ ಗ್ಲೈಡರ್ ತೋರಿಸುತ್ತಾನೆ. ಅಧಿಕಾರಿ ಆಶ್ಚರ್ಯಪಡುತ್ತಾನೆ, ಈ ಹುಡ್ಗನ ಕಣ್ಣುಗಳಲ್ಲಿ ಬೆಂಕಿಯಿದೆ. ಆ ಅಧಿಕಾರಿ, ಶೇಖರ್ ಸರ್, ಸಂತೋಷನಿಗೆ ಸರಳ ಭೌತಶಾಸ್ತ್ರ, ಗಾತ್ರಗಳ ಲೆಕ್ಕ, ಗಾಳಿ ಓದಲು ತರಬೇತಿ ನೀಡುತ್ತಾನೆ. ಸಂತೋಷ ದಿನದಿಂದ ದಿನಕ್ಕೆ ಬೆಳೆಯುತ್ತಾನೆ. ಇನ್ನು ಗ್ಲೈಡರ್ ಚಲಾಯಿಸಲು ಸಿಕ್ಕಿ ಹಾರುತ್ತಾನೆ. ಆತನ ಕನಸು ಆಕಾಶ ತಲುಪುತ್ತೆ ಅಷ್ಟೇ. ಸಂತೋಷ ಹೊಸದಾಗಿ ತಯಾರಿಸಿದ ದೊಡ್ಡ ಗ್ಲೈಡರ್ ತಯಾರಿಸುತ್ತಾನೆ. ಆದರೆ ತೀವ್ರ ಗಾಳಿ ಮತ್ತು ಮಳೆ ಬಂದು ಅದನ್ನು ನಾಶಮಾಡುತ್ತದೆ. ಅವನು ಕುಳಿತವನಾಗಿ ಅಳುತ್ತಾನೆ. ಶೇಖರ್ ಸರ್ ಬಂದರಂತೆ, ಆಕಾಶಕ್ಕೆ ಏರೋದು ಇಸಿಬಿಸಿ ಅಲ್ಲ ಪೈಲಟ್. ಬೀಳುವುದು ಕಲಿಯಬೇಕೆಂದರೆ ಏರುವುದು ಕಲಿಯಬೇಕು. ಶೇಖರ್ ಸರ್ ನಗರದ ಏರೋಮಾಡೆಲಿಂಗ್ ಸ್ಪರ್ಧೆಗೆ ಸಂತೋಷನ ಹೆಸರು ದಾಖಲಿಸುತ್ತಾನೆ. ತಾನು ತಯಾರಿಸಿದ ಮಾದರಿಯ ಗ್ಲೈಡರ್ನ್ನು ಒಪ್ಪಿಸುತ್ತಾನೆ. ಮೊದಲ ಬಾರಿಗೆ ರೈಲಿನಲ್ಲಿ ಹೋಗುವ ಸಂತೋಷ, ಹೆದರಿಕೆ, ಖುಷಿ ಎಲ್ಲವೂ. ನೂತನ ಲೋಕಕ್ಕೆ ಮೊದಲ ಹೆಜ್ಜೆ. ನಗರದ ಸ್ಪರ್ಧೆಯಲ್ಲಿ ಇತರರು ಬೆಳ್ಳಿ, ಕಾರ್ಬನ್ ಮೋಟಾರ್ಗಳೊಂದಿಗೆ ಬಂದಿರುತ್ತಾರೆ. ಸಂತೋಷನ ಗ್ಲೈಡರ್ ಅಷ್ಟೊಂದು ಆಧುನಿಕವಲ್ಲ. ಅವನು ನಾಚಿಕೆಯಾಗಿ ಹಿಂದೆ ನಿಂತುಕೊಳ್ಳುತ್ತಾನೆ. ಆದರೆ ಶೇಖರ್ ಸರ್, ನಿನ್ನ ಹೃದಯವೇ ನಿನ್ನ ಇಂಜಿನ್ ಎನ್ನುತ್ತಾನೆ. ಸಂತೋಷ ತನ್ನ ಗ್ಲೈಡರ್ ಹಾರಿಸುತ್ತಾನೆ. ಗಾಳಿಗೆ ಸರಿಯಾಗಿ ಕಟ್ಟುಹಾಕಿರುವ ಬಾಹ್ಯ ಸಾಂದ್ರತೆಯಿಂದ ನುಗ್ಗಿ ದೂರ ಹಾರುತ್ತದೆ. ಮಿಂಚಿನಂತ ಆಗಸದಲ್ಲಿ ತಿರುಗುತ್ತದೆ. ಜನರು ಚಪ್ಪಾಳೆ ಹೊಡೆಯುತ್ತಾರೆ. ಜಿಜೆಗಳು ಆಶ್ಚರ್ಯಪಡುತ್ತಾರೆ. ಅವನು ವಿಜೇತರಾಗಿ ಹೊರಬರುತ್ತಾನೆ. ಸಂತೋಷ ಈಗ ಪೈಲಟ್ ಯೂನಿಫಾರ್ಮ್ನಲ್ಲಿ ವಾಯುಸೇನೆಯ ಪೈಲಟ್ ಆಗಿರುತ್ತಾನೆ. ತನ್ನ ಹಳ್ಳಿಗೆ ವಿಮಾನದಲ್ಲಿ ಬರ್ತಾನೆ. ಹಳೆಯ ಗದ್ದೆಯಲ್ಲಿ ನಿಂತು ಮಕ್ಕಳಿಗೆ ಪ್ರೇರಣೆಯ ಮಾತುಗಳನ್ನು ನೀಡುತ್ತಾನೆ. ಮಣ್ಣು ಹಿಡಿದ ಕೈಗಳು ಅರ್ಥಪೂರ್ಣವಾಗಿ ಆಕಾಶ ಮುಟ್ಟಬಹುದು.